ವೆಲ್ಕಮ್ ಬ್ಯಾಕ್ ಟು ಸವಿರುಚಿ ಸೀಸನ್ 3. ನಮ್ಮ ಮನೆಯ ಔಷಧಾಲಯ ಆರೋಗ್ಯ ಅಡುಗೆಗೆ ಸ್ವಾಗತ. ಇವತ್ತಿನ ಆರೋಗ್ಯ ಅಡುಗೆನ ಮಾಡಿ ತೋರಿಸೋದಕ್ಕೆ ಬರ್ತಾ ಇದ್ದಾರೆ ಡಯಟಿಷಿಯನ್ ಕುಸುಮಾ ಶೆಟ್ಟಿ ಅವರು. ಮನೆಯವ್ರನ್ನ ವೆಲ್ಕಮ್ ಮಾಡ್ಕೊಳ್ಳೋಣ. ವೆಲ್ಕಮ್ ಟು ಸವಿರುಚಿ ಅಗೇನ್. ಥ್ಯಾಂಕ್ ಯು. ಓಕೆ, ಇವತ್ತಿನ ಆರೋಗ್ಯ ಅಡುಗೆನಲ್ಲಿ ಏನ್ ಅಡುಗೆ ಮಾಡಿ ತೋರಿಸ್ತಾ ಇದ್ದೀರಾ? ಸೊ ಸಾಮಾನ್ಯವಾಗಿ ಎಲ್ಲಾ ಹೆಣ್ಮಕ್ಳುಗಳಿಗೂ ತುಂಬಾ ಹೊಟ್ಟೆ ದಪ್ಪ ಇರುತ್ತೆ ಮದುವೆ ಆದ ನಂತರ ಮದುವೆಗಿಂತ ಮುಂಚೆ ಕೂಡ. ಸೊ ನಾವು ಕೇಳ್ತೀವಿ ಅವಾಗ ಎವರ್ ಪ್ರೆಗ್ನೆಂಟ್ ನೆವರ್. ಸೊ ಹಾಗೆ ಸೊ ಅಂಥವರಿಗೆ ಸಾಮಾನ್ಯವಾಗಿ ಎಲ್ಲ ಭಾಗದ ಬೊಜ್ಜು ಬೇಗ ಕರಗಬಹುದು, ಆದರೆ ಹೊಟ್ಟೆ ಭಾಗದ ಬೊಜ್ಜು ಮಾತ್ರ ಬೇಗ ಕರಗಲ್ಲ. ಬಿಕಾಸ್ ಸ್ಟಬರ್ನ್ ಫ್ಯಾಟ್ ಅದು ಅಷ್ಟು ಬೇಗ ಜಗ್ಗಲ್ಲ, ಅದು ಬಗ್ಗೋದು ಇಲ್ಲ. ಸೊ ಆ ಫ್ಯಾಟನ್ನ ನಾವು ಹೊಡೆದೋಡಿಸ್ಬೇಕು ಅನ್ನೋದಾದ್ರೆ ಸೊ ನೀವು ಎಕ್ಸಸೈಸು ಮಾಡಬೇಕು. ಅದ್ರ ಜೊತೆಗೆ ನಾವು ನಮ್ಮ ಒಂದು ಡೈಲಿ ಫುಡ್ ಹ್ಯಾಬಿಟ್ಸಲ್ಲಿ ಈ ಒಂದು ಬೆಲ್ಲಿ ಫ್ಯಾಟನ್ನು ಕರಗಿಸುವಂಥ ಡ್ರಿಂಕ್ಸ್ನ ನಾವು ಪ್ರತಿದಿನ ತಗೊಂಡ್ರೆ ವಿತಿನ್ 20 to 25 ಡೇಸ್ ಆರಾಮಾಗಿ ಚೇಂಜಸ್ ನೋಡ್ತೀವಿ. ಬೆಲ್ಲಿ ಫ್ಯಾಟ್ ಕರಗಿಸುವ ಪಾನೀಯ ಮಾಡಲು ಬೇಕಾಗುವ ಸಾಮಗ್ರಿಗಳು: ನಿಂಬೆಕಾಯಿ, ಬೆಳ್ಳುಳ್ಳಿ. ಸೊ ಹಾಗಾಗಿ ಒಂದು ನಿಂಬೆಕಾಯಿ ತಗೊಳ್ಬೇಕು. ಇದನ್ನ ಹೋಲ್ಡ್ ಮಾಡಿಬಿಟ್ಟು ರಾತ್ರಿ ಅದನ್ನು ನೆನೆಸಿಡಬೇಕು. ಓಕೆ, 2 ಹೋಲ್ಡ್ ಮಾಡಿ ಇಡೀ ರಾತ್ರಿ ನೆನೆಸಿ. 2 ನಿಂಬೆಕಾಯಿ. ಮತ್ತೆ ಈ ಬೆಳ್ಳುಳ್ಳಿ ಹೆಸರುಗಳನ್ನ ಯೂಸ್ ಮಾಡೋದ್ರಿಂದ ಸಸ್ಯಾಹಾರಿಗಳು ಇದು ಬೆಳ್ಳುಳ್ಳಿ ಯೂಸ್ ಮಾಡಲ್ಲ, ಅಂದ್ರೆ ತಾಮಸ ಪದಾರ್ಥ ಅಂತಾನೋ ಸ್ಮೆಲ್ ಬರುತ್ತೆ ಅಂತಾನೋ ಇದು ಒಂಥರ ನಾನ್ ವೆಜಿಟೇರಿಯನ್ ಫುಡ್ ಅಂತಾನೆ ಕನ್ಸಿಡರ್ ಮಾಡ್ತಾರೆ. ಸೊ ಬೆಳ್ಳುಳ್ಳಿ ಮತ್ತೆ ನಿಂಬೆಕಾಯಿ, ಜೇನುತುಪ್ಪ ಇದು 3 ಇದ್ರೆ ಸಾಕು. ಸೊ ಒಂದು ಡ್ರಿಂಕ್ ರೆಡಿ ಆಗುತ್ತೆ. ಸ್ಪೆಷಲಿ ಮುಂಜಾನೆ ಖಾಲಿ ಹೊಟ್ಟೆ ಕುಡಿಯೋದ್ರಿಂದ ತುಂಬಾ ಪ್ರತಿದಿನ ತಗೊಳ್ಳಿ. ಇನ್ ಕೇಸ್ ಕೆಲವೊಬ್ಬರಿಗೆ ಇದು ಘಾಟ್ ಸ್ಮೆಲ್ ಜಾಸ್ತಿ, ತುಂಬ ಘಾಟ್ ಇರುತ್ತೆ. ಬಿಕಾಸ್ ಏನಂತಂದ್ರೆ ಇದರಲ್ಲಿ ಸಲ್ಫರ್ ಕಂಟೆಂಟ್ ಅಂತಂದ್ರೆ ಗಂಧಕ ಅಂತ ಹೇಳ್ತೀವಿ. ಸೊ ಅದಿರೋದ್ರಿಂದ ಕೆಲವರಿಗೆ ಇಷ್ಟ ಆಗೋದಿಲ್ಲ. ಸೊ ಒಂದು ಮಿಕ್ಸಿಂಗ್ ಜಾರ್ ತಗೊಳ್ಳೋಣ. ಸೊ ಇದರಲ್ಲಿ ಇದು ಅದನ್ನ ಅಂದ್ರೆ ಒಂದ್ ರಾತ್ರಿ ಪೂರ್ತಿ ನೆನೆಸಿರೋದು. ಬೆಳ್ಳುಳ್ಳಿ ಕೂಡ, ಬೆಳ್ಳುಳ್ಳಿ ನಿಂಬೆಹಣ್ಣು ಎರಡನ್ನೂ ಕೂಡ ನೆನೆಸ್ಬೇಕು. ಬೆಳ್ಳುಳ್ಳಿ ನಿಂಬೆಹಣ್ಣು ಎರಡನ್ನೂ ನೆನೆಸಿ. ಓಕೆ, ಇದನ್ನ ಸೀಡ್ಸ್ನ ರಿಮೂವ್ ಮಾಡಿಬಿಟ್ಟು ಸೀಡ್ಸ್ ತೆಗೆದು ಸ್ಕಿನ್ ಸಮೇತ ನಿಂಬೆಕಾಯಿನ ಜಾರಿಗೆ ಹಾಕೋತಾ ಇದ್ದಾರೆ. ಹೌದು. ಸೊ ಈಗ ಸೋಪ್ ಮಾಡಿರೋ ಬೆಳ್ಳುಳ್ಳಿ ನಿಮ್ಗೆ ಸ್ವಲ್ಪ ಸ್ಮೆಲ್ ಇದಾಗುತ್ತೆ, ಕಡಿಮೆ ಆಗುತ್ತೆ. ನೆನೆಸಿಟ್ಟಿರುವಂತಹ ಬೆಳ್ಳುಳ್ಳಿ ಸೇರಿಸ್ತಾ ಇದ್ದಾರೆ. ಸೊ ಹಾಗಾಗಿ ನಿಂಬೆಹಣ್ಣು ಪ್ಲಸ್ ಈ ಬೆಳ್ಳುಳ್ಳಿ ಯೂಸ್ ಮಾಡೋದ್ರಿಂದ ನಮಗೆ ಬೆಲ್ಲಿ ಫ್ಯಾಟ್ನ ತುಂಬ ಬೇಗ ಕಡಿಮೆ ಟೈಮಲ್ಲಿ ಹೋಗಿಸ್ಬೋದು. ಸೊ ಇದನ್ನು ಗ್ರೈಂಡ್ ಮಾಡೋಣ. ಬೆಳ್ಳುಳ್ಳಿ ಮತ್ತೆ ನಿಂಬೆಹಣ್ಣು ಏನ್ ನೆನೆಸಿಟ್ಟಿದ್ವಿ ಅದನ್ನ ರುಬ್ಕೋತಾ ಇದ್ದೀರಾ? ಎಸ್. ಫುಲ್ ನೈಸ್ ಆಗಿ ಸ್ಮ್ಯಾಶ್ ಮಾಡ್ಕೋಬೇಕಾ? ಪೇಸ್ಟ್ ತರ ಮಾಡ್ಕೊಂಡ್ರೆ ಸಾಕು. ಇದನ್ನ ರುಬ್ಕೊಂಡಾಯ್ತು. ನೆಕ್ಸ್ಟ್ ಒಂದು ಗ್ಲಾಸ್ಗೆ ನೀರ್ ಹಾಕೊಂಡು ಅದಕ್ಕೆ ಆಡ್ ಮಾಡ್ಕೊಳ್ತೀರಾ? ಹೌದು. ಉಗುರು ಬೆಚ್ಚ ನೀರಿದ್ರೆ ಇದಕ್ಕೆ ಜಾಸ್ತಿ ಬೇಡ. ತುಂಬ ನೀವು ಫಸ್ಟ್ ಟೈಮ್ ಟ್ರೈ ಮಾಡ್ತಾ ಇದ್ದೀರಾ ಅಂತ ಅಂದ್ರೆ ಸ್ವಲ್ಪ ಕೊಟ್ಟಿಗೆ ತಗೊಂಡು ಅದನ್ನ ದಿನೇ ದಿನೇ ಹೆಚ್ಚು ಮಾಡ್ಕೊಂಡು ಹೋಗ್ಬೋದು. ಒಂದ್ಸಲ ಅಡ್ಜಸ್ಟ್ ಆಗ್ಬಿಡುತ್ತೆ. ಚೆನ್ನಾಗಿರುತ್ತೆ. ನಿಮ್ಗೆ ಇದೇ ಕೊಟ್ಟರೆ ನಿಮಗೆ ಕುಡಿಯೋದಕ್ಕೆ ಸ್ವಲ್ಪ ಕಷ್ಟ ಅನಿಸ್ಬೋದು. ಸೊ ಸ್ವಲ್ಪ ಸ್ವೀಟ್ ಇರಲಿ. ಎಲ್ಲ ಸ್ವೀಟ್ ಅಂದ ತಕ್ಷಣ ಸಕ್ಕರೆ ಬಗ್ಗೆ ಯೋಚನೆ ಮಾಡಬೇಡಿ. ಸೊ ನ್ಯಾಚುರಲ್ ಶುಗರ್ ಕಂಟೆಂಟ್. ಇದಕ್ಕೆ ನೆಕ್ಸ್ಟ್ ಜೇನುತುಪ್ಪನ ಸೇರಿಸ್ತಾ ಇದ್ದಾರೆ. ಜೇನುತುಪ್ಪ ಸೊ ಫಸ್ಟ್ ಟೈಮ್ ಸ್ವಲ್ಪ ನಿಮಗೆ ಜಾಸ್ತಿ ಹಾಕ್ಕೊಳ್ಳಿ. ಸ್ವಲ್ಪ ಸ್ವೀಟ್ ಇರಬೇಕು ಅಂದರೆ ಸೊ ನಾನು 1.5 ಟೀಸ್ಪೂನ್ ಅಷ್ಟು ಜೇನುತುಪ್ಪ ಹಾಕ್ತಾ ಇದ್ದೀನಿ. ಸಿಂಪಲ್. ಸಾಮಾನ್ಯವಾಗಿ ಇದೆಲ್ಲರೂ ಲೋಕಲ್ಲಿ ಮಾಡೋವಂಥದ್ದು. ಯಾಕಂದರೆ ಬೆಳಗ್ಗೆ ಖಾಲಿ ಹೊಟ್ಟೆಯಲ್ಲಿ ನಿಂಬೆಹಣ್ಣು ಮತ್ತು ಉಗುರು ಬೆಚ್ಚಗೆ ನೀರಕ್ಕೆ ಜೇನುತುಪ್ಪ ಹಾಕೊಂಡು ಕುಡಿದ್ರೆ ಸಣ್ಣ ಆಗ್ತಾರೆ. ಅದೊಂಥರ ಪ್ರತ್ಯೇಕವಾಗಿಬಿಟ್ಟಿದೆ. ಬಟ್ ಬೆಳ್ಳುಳ್ಳಿಯನ್ನು ನಾವು ಯೂಸ್ ಮಾಡೋದ್ರಿಂದ ಒಂಥರ ಮಲ್ಟಿ ಬೆನಿಫಿಟ್ಸ್ ಇದು. ಸೊ ಹಾಗಾಗಿ ನಿಮಗೆ ಅದು ಘಾಟ್ ಸ್ಮೆಲ್ ಅನ್ನೋದೊಂದು ಬಿಟ್ಟರೆ ಬಟ್ ಹೆಲ್ತ್ ಬೆನಿಫಿಟ್ಸ್ ನಿಮಗೆ 100% ನಿಮ್ಮ ಬಾಡಿಗೆ ಡೈರೆಕ್ಟಾಗಿ ಯುಟಿಲೈಸ್ ಆಗುವಂಥದ್ದು ಸಿಗುತ್ತೆ. ಸೊ ಮುಂಜಾನೆ ಖಾಲಿ ಹೊಟ್ಟೆಲಿ ಎದ್ದ ತಕ್ಷಣ ಇದನ್ನು ಈ ಒಂದು ಪಾನೀಯನ ಸೇವನೆ ಮಾಡೋ ಅಭ್ಯಾಸ ಮಾಡಿಕೊಂಡ್ರೆ ಕೆಲವೇ ದಿನಗಳಲ್ಲಿ ಹೊಟ್ಟೆ ಫ್ಯಾಟು ಖಂಡಿತ ಕರಗುತ್ತೆ.